ಯಶ್ ಅವರ ತಾಯಿ ಪುಷ್ಪ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ಯಶ್ ತಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಬ್ಬರ ನಡುವೆ ಸತತ 15 ನಿಮಿಷಗಳ ಕಾಲ ವಾಗ್ವಾದ ನಡೆದಿದೆ. ಜಿಪಿಎ ಹೋಲ್ಡರ್ ದೇವರಾಜು ಮೇಲೆ ಎಫ್ಐಆರ್ ದಾಖಲಾಗಿದೆ. ಜಿಪಿಎ ಹೋಲ್ಡರ್ ದೇವರಾಜು ಈಗಾಗಲೇ ಅರೆಸ್ಟ್ ಆಗಬೇಕಾಗಿತ್ತು. ಇಬ್ಬರ ನಡುವೆ ತಾರಕಕ್ಕೇರಿತ್ತು ಮಾತಿನ ಚಕಮಕಿ. ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಯಾ, ಅದು ಫಸ್ಟ್ ಅಪರಾಧ. ಆಯ್ತು, ಡೆಮಾಲಿಷನ್ ಎಲ್ಲಿದೆ? ನಿಮ್ ಜಾಗ ಅಂತ ಪ್ರೂವ್ ಮಾಡ್ಸ್ಕೊಂಡು ಡೆಮಾಲಿಷನ್ ತೋರ್ಸಪ್ಪ. ರೈಟ್ಸ್ ಕೊಟ್ಟಿದ್ದು ಕೊಡು. ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ ಆಮೇಲೆ ಮಾಡಿ. ಅಲ್ಲಪ್ಪ, ಈಗ ನೀನು ಅಪರಾಧಿ ಜೈಲಲ್ಲಿ ಇರ್ಬೇಕು. ಇಲ್ಲಿದ್ಯಾ? ಆಯ್ತು ಆಯ್ತು ನೀನ್ ಜೈಲಲ್ಲಿ ಇರ್ಬೇಕಲ್ಲ. ನೀನು ಕದ್ದೊಡ್ದಿದ್ಯಾ? ನಾನು ಇಲ್ಲಿರ ಟೈಮಲ್ಲಿ ಬಂದು ಹೊಡ್ದಿದ್ದೆ. ಯಾಕೆ ನಿಮ್ಮನ್ನ ಇದ್ರಲ್ಲಿ ಸಿಸಿ ಕ್ಯಾಮೆರಾ ತಕ್ಷಣ ಏನ್ ಕಳ್ತನ ಮಾಡಿ ಇಲ್ಲಿ ಹೊಡ್ದಿದ್ಯಲ್ಲ, ಕದ್ದಿದ್ಯಾ? ಆಯ್ತು, ತನಿಖೆಲ್ಲ ಆಗ ಅವ್ರ ಮನೆಗೆ ಹೋಗಿದ್ದೀರಾ, ಬೀಗ ಹೊತ್ಕೊ ಹೋಗಿದ್ದೀರಾ, ಅಲ್ಲೇ ನೋಡಿ, ಅಲ್ಲಿ ತಿರ್ಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆಗೆ. ಎಲ್ಲ ಇದೆ. ನಮ್ಮ ಸಂಗೀತ ಅತಿಕ್ರಮಣ ಪ್ರವೇಶ ಮಾಡಿ ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ 17ನೇ ತಾರೀಕು ಚೀಟಿ ಮಾಡಿ ಮೇಡಮ್. ನಿಮ್ ಬಗ್ಗೆ ಗೌರವ ಇದೆ ನನಗೆ, ಗೌರವ ಇದೆ ಮೇಡಮ್. ನಿಮ್ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಕಳೆದುಕೊಳ್ತಾ ಇಲ್ಲ. ಅಭಿಮಾನ ಇದೆ. ಫೋನ್ ಹಿಂದೆ ಬನ್ನಿ, ಹಿಂದೆ ಬನ್ನಿ. ಮುನ್ಸಿಪಾಲಿಟಿ ಖಾತೆ ಆಗಿತ್ತಾ? ಆಯ್ತು, ತಗೊಂಡು ನೀವು ತಗೊಂಡು ನಾನು ನೀವು ತಗೊಂಡು ನೋಟಿಸ್ ಬಂದಿದೆಯಾ? ಪುಷ್ಪ ಅರುಣ್ ಕುಮಾರ್ ನೋಟಿಸ್ ಕೋರ್ಟಿಗೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದೀವಿ. ಕೋರ್ಟ್ ಬೇಡ, ಇವಾಗ ಮೀಡಿಯಾ. ನೀವೇ ಅಲ್ವಾ ಮೇಡಮ್ ಕೋರ್ಟಿಗೆ ಹೋಗಿರೋದು? ಈಗ ನಾನಲ್ಲ, ನೀನು ಕೋರ್ಟಲ್ಲಿ ನನ್ನ ಆಯ್ತು ಬಂದೆ. ಯಾರು? ನಾನೇ ಹೌದು. ಯಾವಾಗ ಹೋಗಿದ್ದು ನೀವು? ನೀನು ಹೋಗಲ್ಲ. ಇತ್ತೀಚೆಗೆ ಹೋಗಿದ್ದೀರಿ ನೀವು? ಇತ್ತೀಚೆಗೆ ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನು ನೋಡಿದ್ಯಾ? ನೀವು ಬಂದಿಲ್ಲ. ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ನಮ್ಮ ತಾಯಿ ಸಮಾನ ಲಕ್ಷ್ಮಮ್ಮನ ತಾಯಿ ಎಲ್ಲೋ ಇರ್ತಾರೆ ಅಂದ್ರೆ ಜಾಗ ನಾನು ಜೆಸಿಬಿ ತಗೊಂಡು ಮಾರ್ಕೆಟಿಂಗ್ ಆಗಿದೆಯಲ್ಲ, ನೀನು ಎಲ್ಲೋ ಮೇಡಮ್ ನಿಮ್ದು ಅಂತ ಪ್ರೂವ್ ಮಾಡಿ ಮೇಡಮ್. ಮಾಡಿರತ್ತೆ ಇಲ್ಲಿರೋದು ಮಾಡಿ. ಈಗ ಕೋರ್ಟಿಗೆ ಇಲ್ಲಿರೋದು ನಂದು, ನಿಂದು ಏನಿದೆ ತೆಗಿ. ಇವತ್ತು ಇದೆಯಲ್ಲ ಕೋರ್ಟು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ವಿವರಿಸಿದ್ದಾರೆ, ನೋಡೋಣ. ಕಳೆದ 1 ತಿಂಗಳ ಹಿಂದೆ ಯಶ್ ತಾಯಿ ಪುಷ್ಪಾರವರು ಅಕ್ರಮವಾಗಿ ಕಾಂಪೌಂಡ್ ಕಟ್ಟಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಪಿಎ ಹೋಲ್ಡರ್ ದೇವರಾಜು ಕೋರ್ಟ್ ಮುಖಾಂತರ ಆರ್ಡರ್ನ ತೆಗೆದುಕೊಂಡು ಬಂದು ಇಲ್ಲಿ ಕಾಂಪೌಂಡ್ ಅನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಅದಾದ ನಂತರದಲ್ಲಿ ಒಂದಿಷ್ಟು ಇಬ್ಬರ ಮೇಲೂ ಒಂದ್ ಕಡೆ ಜಿಪಿಎ ಹೋಲ್ಡರ್ ದೇವರಾಜು ಮೇಲೂ ಎಫ್ಐಆರ್ ದಾಖಲಾಗುತ್ತೆ. ಜೊತೆಗೆ ಯಶ್ ತಾಯಿ ಪುಷ್ಪಾರವರ ಮೇಲೂ, ಅಂದ್ರೆ ಅವರ ದುರ್ಗಾ ಪ್ರಸಾದ್ ಏನಿರ್ತಾರೆ, ಆ ಮನೆಯನ್ನು ನೋಡ್ಕೊಳ್ತಾ ಇರುವಂತಹ ದುರ್ಗಾ ಪ್ರಸಾದ್ ಮೇಲೂ ಎಫ್ಐಆರ್ ದಾಖಲಾಗುತ್ತೆ. ಆದ್ರೆ ಇವತ್ತು ಒಂದು ಹಾಸನದ ವಿದ್ಯಾನಗರದಲ್ಲಿ ನಡೆದಿರುವಂತಹ ಘಟನೆ ಏನು ಅಂತಂದ್ರೆ, ಈಗಾಗಲೇ ಜಿಪಿಎ ಹೋಲ್ಡರ್ ದೇವರಾಜು ಮತ್ತೆ ಯಶ್ ತಾಯಿ ಪುಷ್ಪಾರವರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸ್ಥಳದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ಕೂಡ ಉಂಟಾಗಿತ್ತು. ಯಾಕಂದ್ರೆ ಪುಷ್ಪಾ ತಾಯಿ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ನಿಮ್ಮ ಹತ್ರ ಯಾವುದು ಆರ್ಡರ್ ಇದೆ, ಕೋರ್ಟ್ ಆರ್ಡರ್ ಇದ್ರೆ ಅದನ್ನು ತಂದು ಕೊಡಿ, ಆ ಕೋರ್ಟ್ ಆರ್ಡರ್ ಮುಖಾಂತರ ನಮ್ದು ಅನ್ನುವ ಮುಖಾಂತರ ಹೇಳಬೇಕು, ಇಲ್ಲ ಅಂತಂದ್ರೆ ನೀವು ಏನಕ್ಕೆ ಇಲ್ಲಿಗೆ ಈ ಸ್ಥಳಕ್ಕೆ ಬಂದಿದ್ದೀರಿ ಅನ್ನುವ ಪ್ರಶ್ನೆಯನ್ನು ಈಗಾಗಲೇ ಯಶ್ ತಾಯಿ ಪುಷ್ಪಾರವರು ಮಾಡಿರುವಂಥದ್ದು. ಇದು ಮೂಲತಃ ಲಕ್ಷ್ಮಮ್ಮ ಅವರಿಗೆ ಸೇರಿದ್ದು. ಲಕ್ಷ್ಮಮ್ಮ ಅವರು ನಮಗೆ ಜಿಪಿಎ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಈ ಜಾಗಕ್ಕೆ ನಾನು ಕೂಡ ಬಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅನ್ನುವ ಮಾಹಿತಿಯನ್ನು ಕೂಡ ಒಂದು ಕಡೆ ದೇವರಾಜು
ಹೇಳಿಕೆ ನೀಡಿರುವಂತದ್ದು. ಇಬ್ಬರ ಏನು ಮಾತುಗಳು ಅಂದ್ರೆ ಒಬ್ಬರ ಮೇಲೆ ಒಬ್ರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಯಶ್ ತಾಯಿ ಪುಷ್ಪಾರವರು ಈ ಜಾಗ ನಮಗೆ ಸೇರಿದ್ದು, ನಾವೇನೇ ಇದ್ರು ಕೋರ್ಟ್ ಮುಖಾಂತರ ನೋಡ್ಕೊಳ್ತೀವಿ, ನೀವು ರೌಡಿಸಂ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದೀರಾ, ಹೆದರ್ಸ್ಲಿಕ್ಕೆ ಬರ್ತಾ ಇದ್ದೀರಾ, ಯಶ್ ತಾಯಿ ಅನ್ನೋದನ್ನ ಯಶ್ರವರ ಹೆಸರು ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನುವ ಆರೋಪವನ್ನು ಸದ್ಯಕ್ಕೆ ಪುಷ್ಪಾರವರು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಥಳದಲ್ಲೇ ಕೂಡ ನೇರವಾದಂತಹ ಇಬ್ಬರಿಗೂ ಉತ್ತರ ಮತ್ತೆ ಪ್ರತ್ಯುತ್ತರ ಎರಡೂ ಕೂಡ ನಡೆದಿರುವಂತದ್ದು. ಸಾಕಷ್ಟು ಮಾತಿನ ಚಕಮಕಿ ಆದ ನಂತರ ಒಂದ್ ಕಡೆ GPA ಹೋಲ್ಡರ್ ದೇವರಾಜು ಕೋರ್ಟ್ಗೆ ಹೋಗಿರುವಂತಹ ವಿಚಾರ ಈಗಾಗಲೇ ತಿಳಿದಿರುವಂತದ್ದು. ಇದಾದ ನಂತರದಲ್ಲಿ ಯಶ್ ತಾಯಿ ಪುಷ್ಪಾರವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಲ್ಲಿಗೆ ಹೋಗ್ತೀನಿ, ಕಚೇರಿಗೆ ಹೋಗ್ತೀನಿ, ಕೆಲವರ ಮೇಲೆ ನಾನು ದೂರು ಕೊಡ್ತೀನಿ, ಜೊತೆಗೆ ನಟರಾಜ್ PDO ನಟರಾಜ್ ಏನಿದ್ರೆ ಅವ್ರ ಮೇಲೆ ಒಂದಿಷ್ಟು ಆರೋಪವನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಅಕ್ರಮವಾಗಿ ಅವರು ಖಾತೆ ಮಾಡಿಕೊಟ್ಟಿದ್ದಾರೆ ಅನ್ನುವ ಆರೋಪವನ್ನು ಸದ್ಯಕ್ಕೆ ಮಾಡ್ತಾ ಇರುವಂತದ್ದು.